ಬಾಲಿವುಡ್ ಸಂಗೀತದ ಸುವರ್ಣ ಯುಗದ ಗಾಯಕಿ ಆಶಾ ಭೋಸ್ಲೆ ಯುಗಾಂತ್ಯ. 20 ಭಾಷೆಗಳಲ್ಲಿ 12,000 ಹಾಡುಗಳು, ಶಾಸ್ತ್ರೀಯದಿಂದ ಪಾಪ್ ಮತ್ತು ಗಜಲ್ ವರೆಗೆ ದೇಶದ ಸಂಗೀತ ಲೋಕಕ್ಕೆ ಅಪಾರ ಕೊಡುಗೆ. ಪ್ರಸಿದ್ಧ ಗಾಯಕಿ ಆಶಾ ಭೋಸ್ಲೆ ಅವರು ಏಪ್ರಿಲ್ 12 ರವಿವಾರ ತಮ್ಮ 92 ವರ್ಷ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನಕ್ಕೆ ದೇಶದ ಗಣ್ಯರು, ಬಾಲಿವುಡ್ ತಾರೆಯರು ಮತ್ತು ಜಾಗತಿಕ ಖ್ಯಾತಿಯ ಸಂಗೀತಗಾರರು ಕಂಬನಿ ಮಿಡಿದಿದ್ದಾರೆ. ಆಶಾ ಭೋಸ್ಲೆ ಅವರನ್ನ ಆಶಾ ತಾಯಿ ಅಂತಾನೆ ಎಲ್ಲರೂ ಪ್ರೀತಿಯಿಂದ ಕರೀತಾ ಇದ್ರು. ಅವರ ಅಕ್ಕ ಲತಾ ಮಂಗೇಶ್ವರ್ ಅವರ ಕಂಠ ದೈವಿಕ ಅಂತ ಗುರುತಿಸಲಾಗ್ತಿದ್ರೆ, ಆಶಾ ಅವರ ಧ್ವನಿ ವೈವಿಧ್ಯತೆಗೆ ಹೆಸರಾಗಿತ್ತು. ಶಾಸ್ತ್ರೀಯ ಸಂಗೀತದಿಂದ ತೊಡಗಿ ಪಾಪ್ ಮತ್ತು ಗಜಲ್ ವರೆಗೆ ಅವರು ನೀಡಿದ ಕೊಡುಗೆ ಅಪಾರ. ಪ್ರತಿ ಹಾಡಿಗೂ ಅವರು ಜೀವ ಮತ್ತು ಭಾವನೆಗಳನ್ನ ತುಂಬುತ್ತಾ ಇದ್ದ ರೀತಿ ಇಂದಿಗೂ ಅಪ್ರತಿಮ. ಬಾಲಿವುಡ್ ಸಂಗೀತದ ಸುವರ್ಣ ಯುಗದ ಗಾಯಕಿ ಆಶಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಧ್ವನಿ ಮುದ್ರಣ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಭಾರತೀಯ ಮತ್ತು ವಿದೇಶಿ ಭಾಷೆಗಳಲ್ಲಿ ಧ್ವನಿ ಮುದ್ರಣ ಮಾಡಿದ್ದಾರೆ. ತಮ್ಮ ಸೋಪ್ರಾನೋ ಧ್ವನಿ ಅಂದ್ರೆ ಅತ್ಯುನ್ನತ ಸ್ವರ ಮತ್ತು ಬಹುಮುಖ ಪ್ರತಿಭೆಗೆ ಹೆಸರಾಗಿರುವ ಆಶಾ ಭೋಸ್ಲೆ ಚಲನಚಿತ್ರ ಸಂಗೀತ, ಪಾಪ್, ಶಾಸ್ತ್ರೀಯ ಸಂಗೀತ, ಭಜನೆಗಳು, ಗಜಲ್ಗಳು, ಜಾನಪದ, ಕವ್ವಾಲಿ ಮತ್ತು ರವೀಂದ್ರ ಸಂಗೀತ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಹಾಡುವ ಪಾಂಡಿತ್ಯಕ್ಕೆ ಹೆಸರಾಗಿದ್ದಾರೆ. ಬಾಲಿವುಡ್ ಹಾಡುಗಳ ಸುವರ್ಣ ಯುಗ ಅಂತ ಕರೆಯಲಾಗುವ ಪ್ರಸಿದ್ಧ ಗಾಯಕರಾದ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಮುಖೇಶ್, ಮನ್ನಾಡೆ ಮತ್ತು ಲತಾ ಮಂಗೇಶ್ಕರ್ ತಲೆಮಾರಿಗೆ ಆಶಾ ಭೋಸ್ಲೆ ಅವರೂ ಸೇರ್ತಾರೆ. ಸಹೋದರಿ ಜೊತೆಗೆ ಮುಂಬೈ ಪಯಣ. ಆಶಾ ಅವರು 1933 ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಾಂಗ್ಲಿಯ ಗೋರ್ನಲ್ಲಿ ಜನಿಸಿದ್ರು. ಪಂಡಿತ್ ದೀನನಾಥ್ ಮಂಗೇಶ್ವರ್ ಮತ್ತು ಶ್ರೇವಂತಿ ದಂಪತಿಯ ಮಗಳು ಆಶಾ ಭೋಸ್ಲೆ. ಶಾಸ್ತ್ರೀಯ ಗಾಯಕ ಮತ್ತು ನಟರಾಗಿದ್ದ ದೀನನಾಥ್ ಅವರು ಆಶಾ 9 ವರ್ಷದವರಿದ್ದಾಗ ನಿಧನರಾದ್ರು. ತಂದೆಯ ನಿಧನ ಕುಟುಂಬವನ್ನ ಆರ್ಥಿಕವಾಗಿ ಅತಂತ್ರ ಸ್ಥಿತಿಗೆ ತಳ್ಳಿತು. ಮನೆ ಜವಾಬ್ದಾರಿ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಬಿತ್ತು. ತಂದೆಯ ನಿಧನದ ನಂತರ ಆಶಾ ಅವರ ಕುಟುಂಬ ಮುಂಬೈಗೆ ಸ್ಥಳಾಂತರಗೊಂಡಿತ್ತು. ಅಲ್ಲಿ ಭೋಸ್ಲೆ ಮತ್ತು ಅವರ ಸಹೋದರಿ ಲತಾ ಮಂಗೇಶ್ಕರ್ ಚಲನಚಿತ್ರಗಳಲ್ಲಿ ಗಾಯಕಿಯರಾಗಿ ಮತ್ತು ನಟರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ್ರು. ಬದುಕಿನ ಬಂಡಿ ಸಾಗಿಸಲು ಬಹಳ ಚಿಕ್ಕ ವಯಸ್ಸಲ್ಲೇ ರೆಕಾರ್ಡಿಂಗ್ ಸ್ಟುಡಿಯೋಗಳ ಮೆಟ್ಟಿಲು ಹತ್ತಿದ ಆಶಾ ತಮ್ಮ ಕಷ್ಟಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿ ಬೆಳೆದ್ರು. 1943ರ ಹೊತ್ತಿಗೆ ಅವರು ಮಜಾ ಬಲ್ ಎಂಬ ಮರಾಠಿ ಚಲನಚಿತ್ರಕ್ಕಾಗಿ ಚಲಾ ಚಲಾ ನೌ ಬಾಲ ಎಂಬ ಜನಪ್ರಿಯ ಹಾಡನ್ನ ಧ್ವನಿ ಮುದ್ರಣ ಮಾಡ್ತಿದ್ರು. ಭೋಸ್ಲೆ ಅವರು 1948ರಲ್ಲಿ ಚುನಾರಿಯಾ ಚಿತ್ರಕ್ಕಾಗಿ ಸಾವನ್ ಆಯಾ ಹಾಡಿನೊಂದಿಗೆ ಹಿಂದಿ ಚಲನಚಿತ್ರಗಳಲ್ಲಿ ಗಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು. ಆದರೆ ಅದೇ ವರ್ಷ ಅಂಧೋಲ್ ಕಿ ದುನಿಯಾ ಚಿತ್ರದಲ್ಲಿನ ಅವರ ಹಾಡುಗಳು ಚುನಾರಿಯಾಗಿಂತ ಮೊದಲು ಬಿಡುಗಡೆಯಾದವು. 1949ರಲ್ಲಿ ಅವರು ಮೊದಲ ಬಾರಿ ರಾತ್ ಕಿ ರಾಣಿ ಸಿನಿಮಾಗೆ ಹಿಂದಿ ಚಲನಚಿತ್ರ ಗೀತೆಯನ್ನ ಹಾಡಿದ್ರು. ಸಂಗೀತ ನಿರ್ದೇಶಕ ಆರ್.ಡಿ. ಬರ್ಮನ್ ಮತ್ತು ಆಶಾ ಭೋಸ್ಲೆ ಅವರ ಜೋಡಿ ಬಾಲಿವುಡ್ ಸಂಗೀತದ ದಿಕ್ಕನ್ನೇ ಬದಲಿಸಿತು. ದಮ್ ಮಾರೋ ದಮ್ ಇರ್ಬೋದು, ಚುರಾಲಿಯಾ ಹೇ ತುಮ್ನೆ ಹಾಡಿರ್ಬೋದು. ಪಾಶ್ಚಾತ್ಯ ಬೀಟ್ಸ್ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದ ಸಮ್ಮಿಶ್ರದಂತೆ ಇರುವ ಅವರ ಹಾಡುಗಳು ಇವತ್ತಿಗೂ ಯುವ ಪೀಳಿಗೆಯನ್ನ ಹುಚ್ಚೆದ್ದು ಕುಣಿಸುತ್ತೆ. ಸಂಗೀತದ ಹೊರತಾಗಿ ಅಡುಗೆ ಕಲಿಯಲು ಅಪಾರ ಆಸಕ್ತಿ ಹೊಂದಿದ್ದ ಆಶಾ ಭೋಸ್ಲೆ ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ತಮ್ಮದೇ ಆದ ರೆಸ್ಟೋರೆಂಟ್ಗಳನ್ನ ಹೊಂದಿದ್ರು. ಆಧುನಿಕ ಶೈಲಿಗೆ ಹೊಂದಿಕೊಂಡ ಆಶಾ 1990 ಮತ್ತು 2000 ದಶಕದ ಆರಂಭದಲ್ಲಿ ಭೋಸ್ಲೆ ಆ ಯುಗದ ಆಧುನಿಕ ಪಾಪ್ ಪ್ರೇರಿತ ಶೈಲಿಗೆ ಹೊಂದಿಕೊಳ್ಳುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಕಾಯ್ದುಕೊಂಡ್ರು. ಎ.ಆರ್. ರೆಹಮಾನ್ ಅವರೊಂದಿಗೆ ತನ್ಹಾ ತನ್ಹಾ ಮತ್ತು ರಂಗೀಲಾ ರೇ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಜರಾಸಾ ಝೂಮುಲು ಮೈನಂತಹ ಸೂಪರ್ ಹಿಟ್ ಹಾಡುಗಳನ್ನು ನೀಡಿದ್ದಾರೆ. ಅದ್ನಾನ್ ಸ್ವಾಮಿ ಅವರೊಂದಿಗೆ ಕಭೀ ತೋ ನಜರ್ ಮಿಲಾವೋನಂತಹ ಇಂಡಿ ಪಾಪ್ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬ್ರಿಟಿಷ್ ಪರ್ಯಾಯ ರಾಕ್ ಬ್ಯಾಂಡ್ ಆಗಿರುವ ಕಾರ್ನರ್ ಶಾಪ್ 1997ರ ಅಂತಾರಾಷ್ಟ್ರೀಯ ಹಿಟ್ ಬ್ರಿಮ್ ಫುಲ್ ಆಫ್ ಆಶಾವನ್ನ ಅವರಿಗೆ ಅರ್ಪಿಸಿತು. 1998ರ ಯುಕೆ ಸಿಂಗಲ್ಸ್ ಚಾರ್ಟ್ನಲ್ಲಿ ಅದು ಅಗ್ರಸ್ಥಾನದಲ್ಲಿತ್ತು. ಅದರಲ್ಲಿ ಫ್ಯಾಟ್ ಬಾಯ್ ಸ್ಲಿಮ್ ಅವರ ಹಾಡು ಸೇರಿ ಹಲವಾರು ರೀಮಿಕ್ಸ್ಗಳಿದ್ವು. 2013ರಲ್ಲಿ ಆಶಾ ಅವರು ಮೈ ಸಿನಿಮಾದಲ್ಲಿ ನಟಿಯಾಗಿಯೂ ಕಾಣಿಸಿಕೊಂಡ್ರು. ಅವರ ಅಭಿನಯವನ್ನ ಎಲ್ಲರೂ ಮೆಚ್ಚಿಕೊಂಡಿದ್ರು. ಹರಿದು ಬಂದ ಪ್ರಶಸ್ತಿಗಳ ಸರಮಾಲೆ. 2008ರಲ್ಲಿ ಪದ್ಮ ವಿಭೂಷಣ, 2000ನೇ ಇಸ್ವಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 1997ರಲ್ಲಿ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ, ನೈಟಿಂಗೇಲ್ ಆಫ್ ಏಷ್ಯಾ, ಸಿಂಗರ್ ಆಫ್ ದಿ ಮಿಲೇನಿಯಂ ಮೊದಲಾಗಿ 10 ಹಲವು ಪ್ರಶಸ್ತಿ ಮತ್ತು ಗೌರವಕ್ಕೆ ಭಾಜನರಾಗಿದ್ದ ಆಶಾ ಭೋಸ್ಲೆ 1981ರಲ್ಲಿ ಉಮ್ರಾವ್ ಜಾನ್ ಸಿನಿಮಾದ ದಿಲ್ ಕ್ಯಾ ಚೀಜ್ ಹೇ ಮತ್ತು 1987ರ ಇಜಾಜತ್ ಚಿತ್ರದ ಮೇರಾ ಕುಚ್ ಸಾಮಾನ್ ಹಾಡಿಗೆ 2 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ರು. ಅದ್ವಿತೀಯ ಸಾಧನೆಗಾಗಿ ಆಶಾ ಅವರು ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ.
2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 BFJA ಪ್ರಶಸ್ತಿಗಳು, 18 ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ 9 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ದಾಖಲೆಯ 7 ಬಾರಿ ಗೌರವ ಪಡೆದಿದ್ದಾರೆ. 2 ಗ್ರಾಮಿ ನಾಮನಿರ್ದೇಶನಗಳು ದೊರೆತಿವೆ. 2000 ಇಸ್ವಿಯಲ್ಲಿ ಭಾರತೀಯ ಸಿನಿಮಾದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. 2001ರಲ್ಲಿ ಜೀವನ ಶ್ರೇಷ್ಠ ಸಾಧನೆಗಾಗಿ ಫಿಲ್ಮ್ ಫೇರ್ ಲೈಫ್ ಟೈಮ್ ಸಾಧನೆ ಪ್ರಶಸ್ತಿಯನ್ನು ಕೂಡ ಆಶಾ ಅವರಿಗೆ ಕೊಡಲಾಗಿದೆ. 2008ರಲ್ಲಿ ಭಾರತ ಸರ್ಕಾರ ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮ ವಿಭೂಷಣ ನೀಡಿ ಗೌರವಿಸಿತು. 2011ರಲ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಧ್ವನಿ ಮುದ್ರಿಸಿದ ಕಲಾವಿದೆ ಅಂತ ಗುರುತಿಸಿದೆ. ಭಾರತದ ಜನಪ್ರಿಯ ಸಂಗೀತದ ಅತ್ಯಂತ ಪ್ರಭಾವಶಾಲಿ ಧ್ವನಿಗಳಲ್ಲಿ ಒಬ್ಬರು ಅಂತ ಸಂಗೀತ ಪ್ರೇಮಿಗಳು ಮತ್ತು ಸಂಗೀತ ಉದ್ಯಮ ಗುರುತಿಸಿರುವ ಭೋಸ್ಲೆ ಅವರು ತಮ್ಮ ಬದುಕಿನ 8 ದಶಕವನ್ನ ಸಂಗೀತಕ್ಕೆ ಮುಡಿಪಾಗಿಟ್ಟಿದ್ರು. ಬಾಲಿವುಡ್ ಮತ್ತೆ ಕಾಣದ ಸಂಗೀತ ಶಖಿಯ ಮಧುರ ಮತ್ತು ಸ್ವಂತಿಕೆಯ ಯುಗವನ್ನ ಆಶಾ ಭೋಸ್ಲೆ ಪ್ರತಿನಿಧಿಸುತ್ತಾರೆ. ಅವರು ತಮ್ಮ ಹಾಡುಗಳ ಮೂಲಕ ಅಸಂಖ್ಯಾತ ಅಭಿಮಾನಿಗಳ ಹೃದಯದಲ್ಲಿ ಸದಾ ನೆಲೆಸಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.